ಹುಬ್ಳಿ ತಾಲೂಕ್ ಮಹಿಳಾ ಘಟಕದ ಅಧ್ಯಕ್ಷೆ ನಾನು. ಇವರು ನಾವು ತುಂಬಾ ದಿವಸದಿಂದ ಪರಿಚಯ. ಅವಳು ಪಾಪ 3 ವರ್ಷದಿಂದ ನಮ್ಗೆ ಹೇಳ್ತಾನೆ ಇದ್ದಾಳ, ಅಂಟಿ ನೀವು ರಕ್ಷಣಾ ವೇದಿಕೆ ಒಳಗದ್ರಿ, ನಾನು ಏನಾದ್ರು ಹಿಂಗ ಮಾಡಾತಾರ ನಮ್ಮ ಮನೆಯವ್ರಿಗೆ ಏನಾದ್ರು ಹೇಳು ಮಾತಾಡು ಅಂತ. ನಾವ್ ಒಂದೇ ಸರಿಗ ಕ್ರಮ ತಗೋಬಾರ್ದಲ್ಲ. ಗಂಡ್ಮಕ್ಳಂದ ಮೇಲೆ ಇವೆಲ್ಲ ಇದು ಇರೋದ, ಏನ್ ತಿಳ್ಕೊಬೇಡಮ್ಮ, ಇರವ ಸುಧಾರ್ಸ್ತಾನ, ನೀನ ತಿಳಿಸಿ ಹೇಳು ಅಂತ ಹಿಂಗಾಕಿ ಹೇಳ್ಕೊಂಡ್ ಬೇರೆ ಹೇಳ್ಕೊಂಡ ಬಂದಿವ್ರಿ. ಪಾಪ ಆಕಿನ ಇಲ್ಲಿ ಮಟನ ಬಂದಾಳ. ಆದ್ರ ಅವ ಆಗಿದ್ದ ಘಟನೆ ಎಲ್ಲಾ ಹೇಳೋದ್ ಕೇಳಿದ್ರೆ ನಮಗೂ ನೋವು ಅನಿಸ್ತೈತಿ. ಒಂದ್ ಹೆಣ್ಣಿಗೆ ಪಾಪ ಹಿಂಗ ಅನ್ಯಾಯ ಮಾಡ್ಬಾರ್ದು. ಮಾಡ್ಕೊಂಡ್ಮೇಲೆ ಚೆನ್ನಾಗ್ ನೋಡ್ಕೋಬೇಕು, ಇಲ್ಲಾಂದ್ರೆ ಬೇರೆ ಒಂದ್ ಹೆಣ್ಣಿಗೆ ಜೀವನ ಹಾಳು ಮಾಡಕ್ ಹೋಗ್ಬಾರ್ದು. ಇವ್ರು ಶಾಲೆ ಶಿಕ್ಷಕಾಗಿ ಹೆಂಡತಿಗೆ ಹಿಂಗ್ ಮಾಡಿದ್ರೆ ಬೇರೆದ್ರಿಗೆ ಏನ್ ಪಾಠ ಮಾಡ್ತಾರ್ರಿ ಇವ್ರು? ಏನ್ ಪಾಠ ಮಾಡ್ತಾರ? ಹೋಗಿ ಇದನ್ನ ಪಾಠ ಮಾಡ್ತಾರ ಇವ್ರು? ಈ ಒಂದ್ ಹುಡುಗಿ ಅನೈತಿಕ ಸಂಬಂಧ ಇಟ್ಕೊಂಡಾರಂದ್ರ ಹೆಂಡತಿಗೆ ಗೊತ್ತಾಗಿದ ಮೇಲೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕಲ್ಲ. ಮುಂದ ಗೊತ್ತಿಲ್ದ ಆಗಿತ್ತು, ಆಗಿ ಹೋಗಿತ್ತು, ಆದ್ಮೇಲೆ ಸರಿ ಮಾಡ್ಕೋಬೇಕು, ಬಿಡ್ಬೇಕು. ಹೆಂಡತಿ ಏನಾಗ ಹೇಳ್ರಿ, ಮಾನಸಿಕದಾಳ ಇವಳು. ಬಂಗಾರದಂತ ಮಗು ನೋಡಿದ್ರೆ ಕಣ್ಣಿ ನೀರ್ ಬರ್ತಾವ, ಅಷ್ಟು ಚಂದ ಮಗು ಐತ್ರಿ. ಹೆಂಡತಿ ಇಷ್ಟ ಚಂದ ಬಿಟ್ಟು ಬೇರೆದವ್ರ ಜೊತೆ ಇವ್ರು ಮಾಡೋದ್ ತಪ್ಪಲ್ವಾ? ಅದನ್ನ ನಾವು ಮಾತಾಡ್ಬೇಕಂತ ನಾ ಅವ್ರಿಗೆ ಭೇಟಿ ಆಗ್ಬೇಕಂತಂದ್ರೆ ನನಗಂತ್ರ ಅವ್ರು ಭೇಟಿ ಆಗಿಲ್ರಿ. ಈಗ ಇವ್ರು ಬಂದ್ ಭೇಟಿ ಆಗಿ ಬಂದಿಂದ ನಾ ಕಂಪ್ಲೇಂಟ್ ಕೊಡ್ತೀನಿ ಇಲ್ಲೊಂದು. ಎಲ್ಲ ಹೇಳ್ರಿ ಪೊಲೀಸ್ ಸ್ಟೇಷನ್ ಮೆಳಾಕ ಪೊಲೀಸ್ ಸ್ಟೇಷನ್ಗೆ ಅವ್ರು ಕರೆಸ್ತಾನೆ ಅಂತ 10 ಕಂಪ್ಲೇಂಟ್ ಇನ್ನು ಎಫ್ಐಆರ್ ಆಗಿಲ್ರಿ. ಹಂಗ ಕರೆದು ಕೌನ್ಸಿಲಿಂಗ್ ಮಾಡ್ತೇನೆ ಅಂದ್ರು ಅವ್ರು. ಕರೆದು ಕೌನ್ಸಿಲಿಂಗ್ ಮಾಡ್ತೇನೆ ಅಂದಿದ್ದಕ್ಕ 10 ದಿವಸ ಆತು ಡಿಲೇ ಮಾಡಿದ್ರು. ಮಾಡಿದ್ ಇವ್ರಿ, ನೀವ್ ಹೋಗಿ ಬಾ ಅಮ್ಮ ಅಂತ ನಾನ್ ಹೇಳಿದ್ದೆ. ಅಂಟಿ ಅವ್ರು ಕರ್ದ್ರನು ಅಂದೆ ಇಲ್ಲ ಅಂದ್ರ. ಅವ್ರ ಅಣ್ಣಗ ಒಂದ್ಸಲ ಕಳ್ಸಿಬಿಟ್ಟನ್ರಿ, ಇವ್ರಿಗೆ ಒಂದ್ಸಲ ಕಳ್ಸಿಬಿಟ್ಟನಿ. ಇಲ್ಲ ಬಂದಿಲ್ಲ ಬರ್ತಾನೆ, ನಮ್ ಶುಗರ್ ಜಾಸ್ತಿ ಆಗೈತಿ, BP ಜಾಸ್ತಿ ಆಗೈತಿ ಅಂತ ಪೊಲೀಸರು ಹೇಳ್ತಾರ. ಇವ್ರೇ ಹಿಂಗಂದ್ರ ಮತ್ತೆ ಎಲ್ಲಿ ಹೋಗಿ ಕೇಳ್ಬೇಕು ನ್ಯಾಯ? ಹೆಣ್ಮಕ್ಳು ಮಹಿಳಾ ಪೊಲಿಟಿಷನ್ಯಾಗ ಹಿಂಗಾಗ್ಬಿಟ್ರೆ ಮತ್ ಮುಂದೆ ಹೆಣ್ಮಕ್ಳು ಏನ್ ಮಾಡ್ಬೇಕು? ಇಲ್ಲ ಕಂಪ್ಲೇಂಟ್ ತಗೊಂಡಿಲ್ಲ ಅಂದಿಲ್ಲ, ಬರ್ಸ್ಕೊಂಡಾರ. ಬರಿಸ್ಕೊಂಡಿಂದ್ರ ಕೌನ್ಸಿಲಿಂಗ್ ಮಾಡ್ತೀವಿ ಅಮ್ಮ ಕರೆದು, ಆಮೇಲೆ ಮಾತಾಡ್ತೀವಿ ಮುಂದಿಂದು ಅಂದ್ರು. ಅವ್ನ್ ಕರ್ಸಕ 10 ದಿನ ಟೈಮ್ ತಗೊಂಡ್ರಲ್ಲ. ನಿರ್ಲಕ್ಷ್ಯ ಪೊಲೀಸರ ನಿರ್ಲಕ್ಷ್ಯ. ಮತ್ತೆ ಆಕ್ಷನ್ ತಗೋಬೇಕಲ್ವಾ? ಏನಾದ್ರೂ ಅಕಸ್ಮಾತ್ ಮನ್ಸಿಗೆ ನೋವು ಮಾಡ್ಕೊಂಡು ಏನಾದ್ರು ಮಾಡ್ಬಿಟ್ರೆ ಆ ಪಾಪಗ್ ಯಾರ ಗತಿ? ಆಕಿನ ಜೀವಕ್ಕೆ ಯಾರು ಹೊಟ್ಟೆ? ತಂದಿಲ್ಲ, ತಾಯಿ ಇಲ್ಲ, ಪಾಪ ಇಲ್ಲದಕ್ಕ ನಮ್ಮಂತವ್ರ ಹತ್ರ ಬಂದು ಕೇಳ್ತಾರ. ಈಗ ಮತ್ ನಾವ್ ಅದಕ್ ನ್ಯಾಯ ಕೊಡಿಸ್ಬೇಕಲ್ವಾ? ನಾವ್ ಒಂದ್ ಇದ್ರೊಳಗ ಅದೀವಿ ಅಂದ್ಮೇಲೆ ಮತ್ ಅವ್ರಿಗೆ ಇದು ಮಾಡ್ಬೇಕಲ್ಲ ನಾವು. ಅದಕ್ಕೆ ಇವತ್ ಒಂದನ್ ಸರ್ ಅವ್ರು ಇವ್ರ ಯಜಮಾನ ಅವ್ರು ಏನ್ ಹೇಳಿಲ್ಲಂತ್ರಿ. ಒಳಗ್ ಹೋಗಿ ನಾನು ಇನ್ನು ಬಂದಿದ್ದಿಲ್ರಿ. ನಮ್ಮ ಜೀವನ ಮಾಡ್ತೇನಮ್ಮ ಅಂದ್ರಿ. ಅವ್ನ್ ಕೇಳ್ರಿ, ಅವನೆಲ್ಲ ತಪ್ಪು ಸರಿ ಮಾಡ್ಕೊತಾನೇನು, ಜೀವನ ಮಾಡ್ತೀನಿ ನಾನು ಅಂದ್ರಿ. ಅದಕ್ಕೆ ಅವ್ನ ಅಂತಾನೆ ಆಕಿ ಮಾನಸಿಕದಾಳ್ರಿ ಅಂತ ಹೇಳ್ತಾನೆ. ಮಾನಸಿಕದಾನ ಒಲ್ಲೆ ಅಂತ ಹೇಳಿದ್ನ ಅಂತ ಹೇಳ್ತಾನೆ. ಆಕಿ ಮಾನಸಿಕದಾಳ ಬೇಡ ಅಂತ ಹೇಳ್ತಾನೆ. ಸುಮಾ ಮಳಿ ಅಂತ ಹುಬ್ಳಿ ತಾಲೂಕ್ ಮಹಿಳಾ ಘಟಕ ಅಧ್ಯಕ್ಷ.